ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 172ನೆಯ ತಿರುನಾಮ ಮಹಾಮಾಯ. ಭಗವಂತನು ವರಾಹಾವತಾರವನ್ನು ಅವತರಿಸಿ ಹಿರಣ್ಯಾಕ್ಷ ಎಂಬ ರಾಕ್ಷಸನನ್ನು ಸಂಹರಿಸಿದನು. ತನ್ನ ಸಹೋದರನ ಮರಣದ ಸುದ್ದಿ ಹಿರಣ್ಯಕಶಿಪುವಿಗೆ ತಲುಪಿದಾಗ ಅವನನ್ನು ಕೊಂದ ಭಗವಂತನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಅವನು 14 ಲೋಕಗಳಲ್ಲೆಲ್ಲ ಭಗವಂತನನ್ನು ಹುಡುಕತೊಡಗಿದನು. ಆದರೆ ಎಷ್ಟೇ ಹುಡುಕಿದರೂ ಭಗವಂತ ಅವನಿಗೆ ಎಲ್ಲಿಯೂ ಕಾಣಿಸಲಿಲ್ಲ. ಕೊನೆಗೆ ಹಿರಣ್ಯಕಶಿಪು ಕಾರ್ಯವೈಕುಂಠ ಎಂಬ ಶ್ರೀವೈಕುಂಠದ ಆಡಳಿತ ಕೇಂದ್ರವನ್ನು ತಲುಪಿದನು. ಶ್ರೀವೈಕುಂಠವು ಮೋಕ್ಷವನ್ನು ಪಡೆದವರಿಗೆ ಮಾತ್ರ ಲಭ್ಯವಾಗುವ ನಿತ್ಯಲೋಕ. ಆದರೆ ಕಾರ್ಯವೈಕುಂಠವು ದೇವತೆಗಳು ಮತ್ತು ಋಷಿಗಳು ಭಗವಂತನನ್ನು ಭೇಟಿ ಮಾಡಲು ಬರುವ ಸ್ಥಳವಾಗಿದ್ದು ಅದು ಸೃಷ್ಟಿ ಮತ್ತು ಪ್ರಳಯಕ್ಕೆ ಒಳಪಟ್ಟಿರುತ್ತದೆ. ಇವೆರಡರ ನಡುವಿನ ಮತ್ತೊಂದು ಪ್ರಮುಖ ವ್ಯತ್ಯಾಸವೆಂದರೆ ಶ್ರೀವೈಕುಂಠವನ್ನು ತಲುಪಿದ ಜೀವಾತ್ಮನಿಗೆ ಮತ್ತೆ ಸಂಸಾರಕ್ಕೆ ಮರಳುವ ಪ್ರಶ್ನೆಯೇ ಇರುವುದಿಲ್ಲ. ಆದರೆ ಕಾರ್ಯವೈಕುಂಠದ ವಿಷಯದಲ್ಲಿ ಹಾಗಿಲ್ಲ. ಕಾರ್ಯವೈಕುಂಠವನ್ನು ತಲುಪಿದ ಹಿರಣ್ಯಕಶಿಪು ನಾರಾಯಣ ಎಲ್ಲಿದ್ದಾನೆ ಎಂದು ಮಹಾಲಕ್ಷ್ಮಿಯನ್ನು ಪ್ರಶ್ನಿಸಿದನು. ಅದಕ್ಕೆ ಮಹಾಲಕ್ಷ್ಮಿಯು ಅವರು ಅಡಗಿಕೊಂಡಿದ್ದಾರೆ ಎಂದು ನಗುತ್ತಾ ಉತ್ತರಿಸಿದಳು. ಭಗವಂತ ತನ್ನನ್ನು ಕಂಡು ಹೆದರಿ ಅಡಗಿಕೊಂಡಿದ್ದಾನೆಂದು ಭಾವಿಸಿದ ಅಹಂಕಾರದಿಂದ ಕೂಡಿದ ಹಿರಣ್ಯಕಶಿಪು ತಾನೇ ಪರಮಾತ್ಮನೆಂದು ಘೋಷಿಸಿಕೊಂಡು ಎಲ್ಲರೂ ತನ್ನನ್ನೇ ಆರಾಧಿಸಬೇಕೆಂದು ಆದೇಶಿಸಿದನು. ಕಾಲಕ್ರಮೇಣ ಭಗವಂತನು ನರಸಿಂಹಾವತಾರವನ್ನು ಧರಿಸಿ ಹಿರಣ್ಯಕಶಿಪುವನ್ನು ಸಂಹರಿಸಿದನು. ಅನಂತರ ಭಗವಂತನ ಮುಂದೆ ಭಕ್ತಿಭಾವದಿಂದ ಕಣ್ಣೀರು ಸುರಿಸುತ್ತಾ ನಿಂತಿದ್ದ ಪ್ರಹ್ಲಾದನು ನನ್ನ ತಂದೆಗೆ ಕಾರ್ಯವೈಕುಂಠದಲ್ಲಿ ನಿಮ್ಮನ್ನು ಕಂಡುಹಿಡಿಯಲು ಏಕೆ ಸಾಧ್ಯವಾಗಲಿಲ್ಲ ಎಂದು ಕೇಳಿದನು. ಭಗವಂತನು ಪ್ರಹ್ಲಾದನ ತಲೆಯನ್ನು ಸವರುತ್ತಾ ನಾನು ಅವನಿಗೆ ಹುಡುಕಲಾಗದ ಸ್ಥಳದಲ್ಲಿ ಅಡಗಿಕೊಂಡಿದ್ದೆ ಎಂದು ಉತ್ತರಿಸಿದನು. ಅದಕ್ಕೆ ಪ್ರಹ್ಲಾದನು ನನ್ನ ತಂದೆಯ ಶಕ್ತಿಯು ನಿಮ್ಮ ಶಕ್ತಿಗೆ ಸರಿಸಾಟಿಯಾಗಿರಲಿಲ್ಲ. ಹಾಗಿದ್ದಾಗ ನೀವು ಅವನಿಂದ ಏಕೆ ಅಡಗಿಕೊಳ್ಳಬೇಕಾಯಿತು ಎಂದು ಕೇಳಿದನು. ಭಗವಂತನು ನಾನು ಅಡಗಿಕೊಳ್ಳದಿದ್ದರೆ ಆಗಲೇ ಅವನನ್ನು ಸಂಹರಿಸುತ್ತಿದ್ದೆ ಎಂದು ಉತ್ತರಿಸಿದನು. ಹಾಗಾದರೆ ಹಾಗೆ ಮಾಡಲಿಲ್ಲ ಏಕೆ ಎಂದು ಪ್ರಹ್ಲಾದನು ಮತ್ತೆ ಪ್ರಶ್ನಿಸಿದನು. ಆಗ ಭಗವಂತನು ಪ್ರಹ್ಲಾದನ ಕಡೆ ಪ್ರೀತಿಯಿಂದ ನೋಡುತ್ತಾ ನಾನು ಹಾಗೆ ಮಾಡಿದ್ದರೆ ನಿನ್ನ ಅಪಾರ ಭಕ್ತಿ ಮತ್ತು ಪ್ರೀತಿಯನ್ನು ಅನುಭವಿಸಲು ನನಗೆ ಸಾಧ್ಯವಾಗುತ್ತಿತ್ತೇ ಅಥವಾ ನನ್ನ ಸೃಷ್ಟಿಯು ನನ್ನ ಶ್ರೇಷ್ಠ ಭಕ್ತನ ಮಹಿಮೆಯನ್ನು ಕಾಣಲು ಸಾಧ್ಯವಾಗುತ್ತಿತ್ತೇ ಎಂದು ಕೇಳಿದನು. ನಾನು ಅಡಗಿಕೊಂಡಿದ್ದೇನೆ ಎಂದು ನಿನ್ನ ತಂದೆ ಭಾವಿಸುವಂತೆ ಮಾಡಿದೆ. ಆದರೆ ವಾಸ್ತವದಲ್ಲಿ ನಾನು ಅವನ ಹೃದಯದಲ್ಲೇ ಅಂತರ್ಯಾಮಿಯಾಗಿ ನೆಲೆಸಿದ್ದೆ ಎಂದು ಭಗವಂತನು ವಿವರಿಸಿದನು. ಮಹಾಮಾಯ ಎಂದರೆ ಹಿರಣ್ಯಕಶಿಪುವಿನಂತಹ ಭಕ್ತಿ ಇಲ್ಲದವರಿಂದ ತನ್ನನ್ನು ತಾನೇ ಮರೆಮಾಚಿಕೊಳ್ಳುವವನು ಎಂದು ಅರ್ಥ. ಇಲ್ಲಿ ಮಾಯ ಎಂಬ ಪದವು ಭ್ರಮೆ ಅಥವಾ ಮಿಥ್ಯೆ ಎಂಬ ಅರ್ಥವನ್ನು ಸೂಚಿಸುವುದಿಲ್ಲ. ಬದಲಾಗಿ ತನ್ನನ್ನು ಅರಿಯದವರಿಂದ ತನ್ನನ್ನು ಮರೆಮಾಚಿಕೊಳ್ಳುವ ಹಾಗೂ ಅವರನ್ನು ಮೋಹಗೊಳಿಸುವ ಭಗವಂತನ ದಿವ್ಯ ಶಕ್ತಿಯನ್ನು ಸೂಚಿಸುತ್ತದೆ. ನಾವು ಪ್ರತಿದಿನ ಮಹಾಮಾಯಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಸ್ಪಷ್ಟವಾದ ಚಿಂತನೆ, ವಿವೇಕ ಹಾಗೂ ಸತ್ಯವನ್ನು ಗ್ರಹಿಸುವ ಶಕ್ತಿಯನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.